ಒಂದು ಹಳ್ಳಿ ಶಾಲೆಯಲ್ಲಿ ಓದುತ್ತಿದ್ದ ಇಬ್ಬರು ಮಕ್ಕಳು, ಅನು ಮತ್ತು ರವಿ. ಇಬ್ಬರು ಬೇರೆ ಬೇರೆ ವರ್ಗಗಳಲ್ಲಿ ಓದುತ್ತಿದ್ದರು. ದಿನವೂ ಶಾಲೆಗೆ ಹೋಗುವ ದಾರಿ ಒಂದೇ. ಒಂದೇ ಬಸ್ನಲ್ಲಿ ಒಂದೇ ಬ್ಯಾಗ್ ಬ್ರ್ಯಾಂಡ್, ಆದರೆ ಎರಡೂ ಮನಸ್ಸುಗಳು ತುಂಬಾ ವಿಭಿನ್ನ. ಅನು ಶಾಂತ ಸ್ವಭಾವದ, ಪುಸ್ತಕ ಪ್ರೀತಿಸುವ ಹುಡುಗಿ. ರವಿ ಚುರುಕು ಮಾತನಾಡುವ, ಆಟಗಳಲ್ಲಿ ಮಾತ್ರ ಆಸಕ್ತ. ಒಂದು ದಿನ ಶಾಲೆಯಲ್ಲಿ ಪೆನ್ ರೈಟಿಂಗ್ ಸ್ಪರ್ಧೆ ನಡೆಯಿತು. ಅನು ಬರೆದ ಪ್ಯಾರಾಗ್ರಾಫ್ ಎಲ್ಲರ ಗಮನ ಸೆಳೆಯಿತು. ಆದರೆ ಸ್ಪರ್ಧೆ ಮುಗಿದ ಬಳಿಕ ಆಕೆಗೆ ತನ್ನ ಇಷ್ಟದ ಪೆನ್ ಕಳೆದು ಹೋಯಿತು. ಅನು ಮುಗ್ಧಳಾಗಿ ಬೆದರುತ್ತಿದ್ದಾಗ ರವಿ ತಾನೊಬ್ಬನು ಮಾತನಾಡದಂತೆ ಮ್ಯಾಜಿಕ್ ಪೆನ್ ಅನ್ನು ತನ್ನ ಕಿತಾಪತಿ ಬ್ಯಾಗಿನಿಂದ ತೆಗೆದು ಆಕೆಗೆ ನೀಡಿದ. ಅನು ಆಶ್ಚರ್ಯದಿಂದ, ಇದು ನನ್ನದು ಅಂತ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಪೆನ್ ನಿನಗೆ ಎಲ್ಲಿಂದ ಸಿಕ್ಕಿತು? ರವಿ ತಲೆ ಕೆರೆದುಕೊಂಡು ಹೇಳಿದ, ನಿನ್ನೆ ನೀನು ಬಸ್ನಲ್ಲಿ ಬಿಟ್ಟಿದ್ದೆ. ಎಲ್ಲರೂ ನೋಡದೇ ಇದ್ದಾಗ ನಾನೇ ಎತ್ತಿಕೊಂಡು ಈಗ ನಿನ್ನ ಕೈಗೆ ಕೊಡ್ತಾ ಇದ್ದೀನಿ. ಆ ದಿನದ ನಂತರ ಇಬ್ಬರೂ ದಿನವೂ ಒಂದೇ ಬೆಂಚಿನಲ್ಲಿ ಕೂತರು. ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಪಾಲ್ಗೊಂಡರು. ಸ್ನೇಹ ಅನ್ನೋದು ಒಂದೇ ಹವ್ಯಾಸ, ಒಂದೇ ಭಾಷೆ ಅಥವಾ ವಯಸ್ಸಿನಲ್ಲಿ ಇಲ್ಲ. ಅದು ನಿಜವಾದ ಅರ್ಥದಲ್ಲಿ ಹೃದಯವನ್ನು ಹತ್ತಿರ ತರುವ ಸಂಬಂಧ.